ರಾಮೋಜಿಗೌಡ ಅವರ ಹಗರಣ ಮಾಡಿದ್ದೀರಾ? ಸನ್ಮಾನ್ಯ ಒಂದ್ ನಿಮಿಷ ಪ್ರಶ್ನೋತ್ತರ ಬಿಟ್ಟು ಬೇರೆ ಯಾವುದು ಕರ್ತಕ್ಕೆ ಹೋಗಬಾರ್ದು. ದಲಿತರ ಸನ್ಮಾನ್ಯ ಸಭಾಪತಿ ಚಿಕ್ಕರೆಡ್ಡಿ ಪ್ರಶ್ನೆ 614 ಮಾನ್ಯ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ. ಮಾನ್ಯ ಸಭಾಪತಿಯವರೇ ಸದರಿ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಭಾಪತಿಗಳೇ ಪ್ರಶ್ನೆ ಒದಗಿಸಿಕೊಟ್ಟಿದ್ದೇವೆ. ಪ್ರಶ್ನೆಯಲ್ಲೇ ಉತ್ತರದಲ್ಲಿ ಎರಡು ರೀತಿಯಾದಂತ ನನಗೆ ಇಲ್ಲಿ ಹೇಳಿದೆ ಸಭಾಪತಿಗಳೇ. ಒಂದು, ಇದು ವ್ಯಾಪ್ತಿ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲಿದೆ ಅಂತಂದ್ರೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ, ಸಿಟಿ ಮುನ್ಸಿಪಲ್ ಹಾಗೂ ಕೊಳಚೆ ನಿರ್ಮಾಣ ಮಂಡಳಿ ಅಂತ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಸಭಾಪತಿಗಳು ಅನೇಕ ಅನಧಿಕೃತ ಬಡಾವಣೆಗಳಿಗೆ ನೋಟಿಸ್ ಕೊಡ್ತಾರೆ. ಸಮಾನ ಪದವಿಗಳೇ ಇವರು ನೋಟಿಸ್ ಕೊಡೋ ಉದ್ದೇಶ ಬೇರೆ ಇದೆ. ಸಮಾನ ಸಭಾಪತಿಗಳೇ ಆಲ್ರೆಡಿ ಅಪ್ರೂವ್ ಆಗಿದ್ರು ಅನಧಿಕೃತ ಬಡಾವಣೆ ಅಂತ ಕೊಡ್ತಾರೆ. ಉದ್ದೇಶ ಏನಿದೆ ಅಂದ್ರೆ ಸನ್ಮಾನ್ಯ ಸಭಾಪತಿಗಳೇ ಇವರೇ ಯಾರು ನಾವು ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಅವರ ಕೈಯಲ್ಲಿ ನೋಟಿಸ್ ಕೊಡ್ಸೋದು, ಆಮೇಲೆ ಇವರೇ ಹೋಗೋದು ಅನಧಿಕೃತ ಬಡಾವಣೆ ಅನ್ನೋದು. ಆದ್ರೆ ವ್ಯಾಪ್ತಿನ ಆನೇಕಲ್ ತಾಲೂಕು ಇದ್ರೆ ಇವ್ರು ಯಾಕೆ ಹೋಗ್ತಾರೆ PMCS ಅವರು ಅಂತ ಇದಾದ್ಮೇಲೆ ಮತ್ತೊಂದು ಪ್ರಶ್ನೆ ಇದೆ ಸಮಾನ್ಯ ಸಭಾಪತಿಗಳು. ಮಂತ್ರಿ ಉತ್ತರ ಮಾನ್ಯ ಸಭಾಪತಿಯವರೇ, ಇದರಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಹಿಡಿದು ಸುಮಾರು 10 ಆಕ್ಟ್ಗಳಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಅಧಿಕಾರ ಕೊಟ್ಟಿದ್ದಾರೆ. ಬೇರೆ ಬೇರೆ ಸೆಕ್ಷನ್ಸ್ ಅಲ್ಲಿ ಅನೇಕಲ್ ವ್ಯಾಪ್ತಿ ಇದರ ಹೊರಗಡೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದೋ ಈಗ ಉದಾಹರಣೆಗೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ವೈಲೇಷನ್ ಆಗಿದ್ರೆ ಅದನ್ನ ನಗರ ಜಿಲ್ಲೆಯಲ್ಲಿ ಅವರಿಗೆ ಆಕ್ಟ್ ಅಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಪ್ಲಸ್ ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಅಲ್ಲಿ ಅದರಲ್ಲೂ ಕೂಡ ಕೆಲವು ಸೆಕ್ಷನ್ಸ್ ಕೊಟ್ಟಿದ್ದಾರೆ. ಆನೇಕಲ್ಲು ಮುನ್ಸಿಪಾಲಿಟಿ ಆಕ್ಟ್ ಗೆ ಬರೋದ್ರಿಂದ ಅದರ ಅಡಿನೂ ಕೂಡ ಪ್ರಾವಿಷನ್ ಇರಬಹುದು. ನಾನು ಸಾಧ್ಯವೇ ಇಲ್ಲ ಅನ್ನೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದೇನೆ. ಆದ್ರೆ ಕೊಟ್ಟಿರೋ ಉದ್ದೇಶ ಸರಿ ಇದೆ ಅಂತ ನಾನೇನು ಸಮಜಾಯಿಷಿ ಮಾಡಕ್ ಹೋಗೋದಿಲ್ಲ. ದುರುದ್ದೇಶದಿಂದಲೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅದರ ಲಾಭ ಪಡೆಯೋದಕ್ಕೂ ಕೂಡ ಯಾರಾದ್ರೂ ಅಧಿಕಾರಿಗಳು ಪ್ರಯತ್ನ ಮಾಡಿರಬಹುದು. ಅದನ್ನ ನಾನು ಅಲ್ಲೋಜನೆಗೆ ಹೋಗೋದಿಲ್ಲ. ಮಾನ್ಯ ಸದಸ್ಯರು ಅದನ್ನ ಮಾಹಿತಿ ಒದಗಿಸಿಕೊಟ್ರೆ ಖಂಡಿತವಾಗಿ ನಾನು BMTCO ಮೇಲಿನ ಅಧಿಕಾರಿಗಳನ್ನ ಕರೆಸಿ ಕೊಟ್ಟಿರೋದು ಸರಿ ಇದೆಯಾ ಇಲ್ವಾ, ಉದ್ದೇಶ ಏನು ಅನ್ನೋದನ್ನ ನಾನೇ ವೈಯಕ್ತಿಕವಾಗಿ ಪರಿಶೀಲನೆ ಮಾಡ್ತೇನೆ. ಪ್ರಕರಣ ಕೊಟ್ರೆ ಚೆಕ್ ಮಾಡಿ ನಾನು ಹೇಳ್ಬೋದು. ನಾನು ಜನರಲ್ ಆಗಿ ಉತ್ತರ ಹೇಳ್ತಾ ಇದ್ದೇನೆ. ಈಗ ಕೇಸ್ ಸ್ಪೆಸಿಫಿಕ್ ಅವ್ರು ಮಾಡಿರೋದು ಸರಿನಾ ತಪ್ಪ ಅಂತ ವಿಚಾರ ಮಾಡಿ ನಾನು ಸದಸ್ಯರಿಗೆ ಉತ್ತರ ಕೊಡ್ಬೋದು. ಮಾನ್ಯ ಸಭಾಪತಿಗಳೇ, ಇದು ಆನೇಕಲ್ ಅಲ್ಲ, ಆನೇಕಲ್ಲು ಗ್ರಾಮೀಣ ಪ್ರದೇಶ ಸನ್ಮಾನ ಸಭಾ ಮುನ್ಸಿಪಾಲಿಟಿ ಬರಲ್ಲ. ಒಂದು ಎರಡನೇದು ಸನ್ಮಾನ್ಯ ಸಭಾಪತಿಗಳೇ, ನಾನು ಕೇಳಿದ್ದೀನಿ ಅನಧಿಕೃತ ಬಡಾವಣೆಗಳಿಗೆ ಅಂತ. ಇವರೇ ಹೇಳಿದ್ದಾರೆ ಬೆಂಗಳೂರು ನಗರದ BMT 3 ವರ್ಷಗಳಲ್ಲಿ ಮಹಾನಗರದ ಎಷ್ಟು ಅನಧಿಕೃತ ಬಡಾವಣೆಗಳಿಗೆ ನೋಟಿಸ್ ನೀಡಲಾಗಿದೆ, ಅವುಗಳಲ್ಲಿ ಎಷ್ಟು ಅನಧಿಕೃತ ಬಡಾವಣೆಗಳನ್ನು ತೆರವುಗೊಳಿಸಲಾಗಿದೆ, ಎಷ್ಟು ಪ್ರಕರಣಗಳು ಮುಕ್ತಾಯಗೊಂಡಿದೆ ಅಂತ ಕೇಳಿದ್ದೀನಿ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸನ್ಮಾನ ಸಭಾಪತಿಗಳೇ, ಅನಧಿಕೃತ ಬಡಾವಣೆಗಳನ್ನು ತೆರವುಗೊಳಿಸೋದು BMT ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರು ಕಾರ್ಯವ್ಯಾಪ್ತಿಗೆ ಬರೋದೇ ಇಲ್ಲ ಅಂದ್ರೆ ಯಾಕೆ ನೋಟಿಸ್ ಕೊಡ್ತಾರೆ? ಸನ್ಮಾನ್ಯ ಸಭಾಪತಿಗಳು ಇದು ತುಂಬಾ. ಆಮೇಲೆ ನಾನೇ ಹೇಳಿದ್ದೀನಿ ಸಭಾಪತಿಗಳು ಫೋನ್ ಮಾಡಿ, ನೋಡ್ರಿ ಯಾಕೆ ದಿನ 2-3 ಬರ್ತಾ ಇದೆ ನನ್ನ ದೂರು. ನಾನೇ ಫೋನ್ ಮಾಡಿ ಕೇಳಿದ್ದೀನಿ ಸಭಾಪತಿಗಳೇ. ಅವ್ರು ಹೇಳ್ತಾರೆ ಇಲ್ಲ ಡಾಕ್ಯುಮೆಂಟ್ ತಗೊಂಡ್ಬರ್ಲಿ, ಇಲ್ಲ ದೂರು ಬಂದಿದೆ ಅಂತ. ಅನಧಿಕೃತ ಬರೋರು ನಿಮ್ಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಮಾಡ್ತಾ ಇದ್ದಾರೆ. ಇದು ಒಂದೇ ಸಾಮಾನ್ಯ ಸಭಾಪತಿಗಳೇ ಸುಮಾರು ನಡೀತಾ ಇರ್ತವೆ. ಆಮೇಲೆ ಎಲ್ಲ ದಾಖಲೆ ತಗೊಂಡು ಹೋಗ್ಬೇಕು. ದಾಖಲೆ ಯಾವುದು ಬರಲ್ಲ, ಅಲ್ಲಿ ಬೇರೆನೇ ಕೇಳ್ತಾರೆ, ಬೇರೆನೇ ಆಗ್ಬೇಕು. ಆಮೇಲೆ ಮಂತ್ರಿಗಳು ಹೇಳ್ತಾರೆ ಕೇಸ್ ಇದೆ ಸನ್ಮಾನ ಸಭಾಪತಿಗಳೇ, ಆ ಫೈಲನ್ನು ನಾನು ಕೊಡ್ತೀನಿ. ಯಾಕಂದ್ರೆ ಇವರು ಅನಧಿಕೃತ ಬಡಾವಣೆಗಳಿಗೆ ನೋಡಿ ಸಭಾಪತಿಗಳೇ ಎಷ್ಟು ಕೊಟ್ಟಿದ್ದಾರೆ. 90 ಪ್ರಕರಣ ಸದಸ್ಯರು ಅರ್ಥ ಮಾಡ್ಕೋಬೇಕು. ಅನಧಿಕೃತ ಬಡಾವಣೆಯನ್ನ ತನಿಖೆ ಮಾಡುವ ಅಧಿಕಾರ BMTCಗೆ ಇಲ್ಲ. ಆದ್ರೆ ಅನಧಿಕೃತ ಬಡಾವಣೆ ಒಳಗಡೆ ಕಾಲುವೆ ಇದೆ, ಪಾರ್ಕ್ ಇದೆ, ಸರ್ಕಾರಿ ಜಾಗ ಇದ್ರೆ ಅದನ್ನ ತನಿಖೆ ಮಾಡೋ ಅಧಿಕಾರ ಇವರಿಗೆ ಇದೆ.
ಸೊ ಹಾಗಾಗಿ ಆ ಕೇಸು ಗೊತ್ತಿಲ್ಲದೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಹೇಳಿದ್ದು. ಅನಧಿಕೃತ ಬಡಾವಣೆಗಳ ತೆರವು ಕಾರ್ಯಾಚರಣೆ ಈ BMTFಗೆ ಕೊಟ್ಟಿಲ್ಲ, ಅದು ಸ್ಪಷ್ಟ. ಆದ್ರೆ ಅದ್ರೊಳಗಡೆ ಯಾವ್ದಾದ್ರು ಪಾರ್ಕ್ ಇದೆ, ರಸ್ತೆ ಇದೆ, ಪ್ಲೇ ಗ್ರೌಂಡ್ ಇದೆ, ಕಾಲುವೆ ಇದೆ ಅಂದ್ರೆ BMTF ಅವರಿಗೆ ಬೇರೆ ಬೇರೆ ಕಾಯ್ದೆ ಅಡಿಯಲ್ಲಿ ಅದು ಅಧಿಕಾರ ಇರುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಕೊಡಿ ಕಳಿಸ್ತೀನಿ. ನಾನು ಅದನ್ನ ಕಂಪ್ಲೇಂಟ್ ಕಾಪಿ ಕೊಡ್ತೀನಿ ಸಭಾಪತಿಗಳೇ. ಆದ್ರೆ ಇನ್ನ ಅಪ್ರೂವ್ ಆಗಿದೆ, ವರ್ಕ್ ನಡೀತಾ ಇದೆ ಸಭಾಪತಿಗಳೇ. ಇನ್ನ ವರ್ಕ್ ನಡೀತಾ ಇದೆ, ಯಾವುದೇ ಏನೇನು ಫೈನಲ್ ಆಗಿಲ್ಲ, ಆಗ್ಲೇ ನೋಟಿಸ್ ಕೊಟ್ಟಿದ್ದಾರೆ. ಅವನ್ನ ಕಳಿಸಿ ಮಾತಾಡಿ. ಈಗ ಇಷ್ಟೊತ್ತು ಅನಧಿಕೃತ ಅಂತ ಹೇಳಿದ್ರು, ಈಗ ಅಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಒಂದು ಕರೆಕ್ಟ್ ಮಾತಾಡ್ತಾ ಇದ್ದೀನಿ. ಜನರಲ್ ಆಗಿ ಗೊತ್ತಾಗೋದಿಲ್ಲ. ನಾನು ಕೊಡ್ಲಿ, ನಾನು ಎಕ್ಸಾಮಿನ್ ಮಾಡಿಸ್ತೇನೆ. ಮಾಹಿತಿ ಕೊಡಿ ಅವ್ರಿಗೆ. ತಪ್ಪು ಮಾಹಿತಿ ಹೋಗಬಾರ್ದು. ಇದು ಅಪ್ರೂವ್ ಆಗಿದೆ, ಆದ್ರೂ ಅನಧಿಕೃತ ಬಡಾವಣೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಕೆಲಸ ನಡೀತಾ ಇದೆ, ಅಪ್ರೂವ್ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿರೋದು. ಹಾಗಾಗಿ ಅದನ್ನ ಇದು ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, ಆಯ್ತು, ಸರಿ.